ಸರ್ ನಮಸ್ತೆ ಹೇಳಿ. ಸರ್ ನಿಮ್ಮ ಹೆಸರು? ಮಧು ಅಂತ. ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತೀವಿ. ಯಾರು ಇಷ್ಟ ಸರ್? ನಮಗೆ ಮಂಜಣ್ಣರು ಇಷ್ಟ. ಹೌದಾ? ಯಾರು ವಿನ್ ಆಗಬೇಕು? ಮಂಜಣ್ಣನೇ ವಿನ್ ಆಗಬೇಕು. ಹಾಂ, ಯಾಕಂದರೆ ಒಂದು ಜಗಳ ಜಾಸ್ತಿ ಗಲಾಟೆ ಪಲಾಟೆ ಅಂತ ಏನು ಇದು ಮಾಡಿಲ್ಲ ಮಂಜಣ್ಣರು. ಕ್ಲೀನಾಗಿ ಟಾಸ್ಕ್ ಎಲ್ಲ ಕ್ಲೀನಾಗಿ ಆಡ್ಕೊಂಡು ಬಂದಾನೆ. ಒಟ್ಟು ಮಂಜಣ್ಣ ವಿನ್ ಆಗಬೇಕು. ಸರ್ ಸೀಸನ್ ಲೆವೆಲ್ ಹೆಂಗಿತ್ತು? ಸೀಸನ್ ಲೆವೆಲ್ಗಿಂತ ಈಗಿಂತ ಚೆನ್ನಾಗಿರೋದು. ಅದೇ ಇದೇ ಸೀಸನ್ 11. ಸೀಸನ್ 10ಗಿಂತ 11 ಚೆನ್ನಾಗಿರೋದು. ಹೌದಾ ಸರ್? ಮತ್ತೆ ನೆಕ್ಸ್ಟ್ ಸೀಸನ್ಗೆ ಸುದೀಪ್ ಸರ್ ಆ್ಯಂಕರಿಂಗ್ ಮಾಡಲ್ಲ ಅಂತ ಹೇಳ್ತಾ ಇದ್ರಿ. ಬಿಗ್ ಬಾಸೇ ನೋಡಲ್ಲ ಯಾರು ಭೀ. ಹಾಂ, ಸುದೀಪ್ ಇಲ್ಲ ಅಂದರೆ ಬಿಗ್ ಬಾಸೇ ಇಲ್ಲ. ಅವರು ಸುದೀಪ್ ಸರ್ ಹಂಗಂತ ಹೇಳಿದರು. ಅಲ್ಲ, ಹೇಳಿದಾರಂತ ಕೆಲವು ನಾವು ಯೂಟ್ಯೂಬಲ್ಲಿ ಅದ್ರಾಗೆಲ್ಲ ನೋಡಿದ್ದೀವಿ. ಬಿಗ್ ಬಾಸ್ ನಡೆಯಲ್ಲ, ಸುದೀಪ್ ಇಲ್ಲ ಅಂದ್ರೆ ಬಿಗ್ ಬಾಸಲ್ಲಿ ಬಿಗ್ ಬಾಸೇ ನಡೆಯಲ್ಲ. ಬೇರೆ ಯಾರು ಆ ಥರ ನಡೆಸ್ಕೊಳಕ್ಕೆ ಆಗೋದು ಇಲ್ಲ. ಓಕೆ ಸರ್. ಬ್ರದರ್ ನಮಸ್ತೆ. ನಮಸ್ತೆ. ಯಾವ ಊರು? ಗಡಿಹಳ್ಳಿ ಅಂತ. ಗಡಿಹಳ್ಳಿನ? ಅಜ್ಜಂಪುರ ಅಂತ. ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತೇನೆ ಸರ್ ಎಷ್ಟನೇ ಸೀಸನ್ನಿಂದ ನೋಡ್ತಾ ಇದ್ದೀರಾ? ನಾನು ಮಂಜಪ್ಪ ಕೂಡ ಇರಲ್ಲ, ಆ ಸೀಸನ್ ನೋಡ್ತಾ ಇದ್ದೀನಿ. ಈ ಸೀಸನ್ ನೋಡ್ತಾ ಇದ್ದೀರಾ? ಹಾಂ, ನೋಡ್ತಾ ಇದ್ದೀನಿ. ನಿಮ್ಮ ಫೇವ್ರೇಟ್ ಚಂದನ್ ಕುಮಾರ್ ಅಂತ. ಯಾವ ಊರು? ಗಡಿಹಳ್ಳಿ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾಂ, ನೋಡ್ತಾ ಇದ್ದೀನಿ ಸರ್. ಯಾರು ಇಷ್ಟ ನಿಮ್ಗೆ ಈ ಸೀಸನಲ್ಲಿ? ಹನುಮಂತು ಸರ್. ಹನುಮಂತು. ಯಾರು ವಿನ್ ಆಗಬೇಕು? ಹನುಮಂತನೇ ಸರ್. ಹೌದಾ ಸರ್? ಈ ಸಲ ಬಿಗ್ ಬಾಸ್ ಹೆಂಗೆ ಅನಿಸಿದೆ ನಿಮಗೆ? ಈ ಸತಿ ಹೊಸ ಸೀಸನ್ಗಿಂತ ಈ ಸತಿ ಸೀಸನ್ ಚೆನ್ನಾಗೇ ಬರ್ತೈತೆ ಸರ್. ಅದಕ್ಕೋಸ್ಕರ ಹನುಮಂತನೇ ಗೆಲ್ಲಬೇಕು. ಯಾಕೆಂದರೆ ವಿವೇಕ್ತಿಂದ ಆಟ ಆಡಿದ್ದಾನೆ ಸರ್, ಅದಕ್ಕೆ ಹನುಮಂತಂದೇ ಸಪೋರ್ಟ್ ಮಾಡ್ತೀವಿ ಸರ್. ಸರ್ ಈ ಸಲ ಅವರು ಸುದೀಪ್ ಸರ್ ನೆಕ್ಸ್ಟ್ ಇಯರ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಏನು ಹೇಳ್ತೀರಾ ನೀವು? ಸರ್ ನೆಕ್ಸ್ಟ್ ಸತಿ ಮಾಡಲ್ಲ ಅಂತ ಹೇಳೋದಕ್ಕೆ ಇಷ್ಟ ಬೇರೆಯವ್ರಿಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ ಅನಿಸ್ಬೋದು ಸರ್ ಅವರು. ಅದಕ್ಕೋಸ್ಕರ ಬೇರೆಯವ್ರಿಗೆ ಬಿಟ್ಕೊಂಡು ಕೊಟ್ಟರೆ ಯಾರು ಮಾಡ್ಬೋದು ಅಂತ ಗೊತ್ತಾಗುತ್ತೆ ಸರ್. ಬಿಗ್ ಬಾಸ್ ಈ ಸೀಸನ್ನು ಹನುಮಂತ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀರಾ? ಹೌದು ಸರ್, ಪಕ್ಕ ಹನುಮಂತನೇ ಗೆಲ್ಲೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬ್ರದರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ನಿರಂಜನ್ ಅಂತ. ಯಾವ ಊರು? ನಂದು ಚಿಕ್ಕಮಂಗ್ಳೂರು. ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾಂ, ನೋಡ್ತೀನಿ ಬಿಗ್ ಬಾಸ್. ಸೀಸನ್ 11 ಯಾರು ಇಷ್ಟ? ನನಗೆ ಹನುಮಂತು ಇಷ್ಟ. ಅವ್ರ ಗೇಮ್ಗಳೆಲ್ಲ ಚೆನ್ನಾಗಿ ಆಡ್ತಾರೆ, ಮತ್ತು ಅವ್ರದ್ದು ಪರ್ಸ್ನಾಲಿಟಿ ಅದೆಲ್ಲ ಚೆನ್ನಾಗಿದೆ ಸರ್. ಇಷ್ಟು ಸೀಸನ್ಗಿಂತ ಸೀಸನ್ 11 ಚೆನ್ನಾಗಿದೆಯಾ? ನೆಕ್ಸ್ಟ್ ಯಾವ? ಇಲ್ಲ, ನಾನು ಕನ್ನಡ ಬಿಗ್ ಬಾಸ್ ರೇರ್ ನೋಡೋದು, ನಾನು ಜಾಸ್ತಿ ನೋಡಲ್ಲ. ಈ ತಿಂಗಳು ಈ ಸೀಸನ್ ನೋಡಿದ್ದೀನಿ, ಸ್ವಲ್ಪ ಹನುಮಂತು ಬಂದಾದ್ಮೇಲೆ ನೋಡಿದ್ದೀನಿ. ಚೆನ್ನಾಗಿದೆ ಬಿಗ್ ಬಾಸ್, ಚೆನ್ನಾಗಿದೆ. ಬಟ್ ಹನುಮಂತು ವಿನ್ ಆಗಬೇಕಂತ? ಹಾಂ, ಹನುಮಂತು ವಿನ್ ಆಗಬೇಕು. ಯಾಕಂದರೆ ಹಾಂ, ವೋಟ್ ಮಾಡಿದ್ದೀನಿ, ವಿನ್ ಆಗಬೇಕು. 100% ಅವರೇ ವಿನ್ ಆಗ್ತಾರಾ? ಮೇ ಬಿ ಗೊತ್ತಿಲ್ಲ. ಒಳಗಡೆ ರಾಜಕೀಯ ಅದು ಇದೆಲ್ಲ ನಡೆದ್ರೆ ಬೇರೆಯವ್ರು ವಿನ್ ಆಗೋ ಚಾನ್ಸಸ್ ಇದೆ. ಅದು ಯೂಟ್ಯೂಬಲ್ಲಿ ನಾನು ನೋಡ್ತಿರ್ತೀನಿ. ಬೇರೆಯವ್ರು ವಿನ್ ಆಗೋ ಚಾನ್ಸಸ್ ತುಂಬ ಇದ್ದಾವೆ. ಹನುಮಂತಿಗೆ ಮೋಸ ಆಗೋ ಚಾನ್ಸಸ್ ಇದೆ ಅಂತ ನನಗೆ ಯೂಟ್ಯೂಬಲ್ಲಿ ಒಂದೊಂದು ಸೋರ್ಸಸಲ್ಲಿ ಕಾಣಿಸ್ತಿದೆ. ಅದು ವೋಟಿನ ಪ್ರಕಾರ ಹೋದರೆ ಹನುಮಂತು ವಿನ್ ಆಗಬೇಕು. ಇಲ್ಲ ಅವ್ರದ್ದು ರಾಜಕೀಯ ಅದು ಇದು ಅಂತ ಒಳಗಡೆ ಕಲರ್ಸ್ ಕನ್ನಡದವ್ರು ಒಳಗಡೆ ಏನಾರು ಆದರೆ ಅವರು ಬೇರೆಯವ್ರನ್ನ ಯಾರಾದರೂ ವಿನ್ ಮಾಡಿಸ್ತಾರೆ. ಯಾರನ್ನಾದರೂ ವಿನ್ ಮಾಡ್ಬೋದು. ಮಂಜು ಅಥವಾ ತ್ರಿವಿಕ್ರಮ್ನ ಯಾರನ್ನ ವಿನ್ ಆಗೋ ಚಾನ್ಸಸ್ ಇದೆ ಅವರಿಬ್ಬರಲ್ಲಿ. ಓಕೆ, ಥ್ಯಾಂಕ್ ಯು. ಬ್ರದರ್, ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ಗೆ ಏನೋ ಆ್ಯಂಕರಿಂಗ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಅದು ಅವ್ರದ್ದು ಪರ್ಸ್ನಲ್ ಒಪಿನಿಯನ್ನು, ಅದು ಗೊತ್ತಿಲ್ಲ. ಅವ್ರದ್ದೇನೋ ಪರ್ಸ್ನಲ್ ಇಶ್ಯೂ ಇರುತ್ತೆ. ಅವರು ಜಾಸ್ತಿ ಮೂವಿಗಳ ಕಡೆ ಜಾಸ್ತಿ ಅವ್ರು ಬರ್ತಿಲ್ಲಲ್ಲ. ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವಿ ತುಂಬ ರೇರ್ ಬರ್ತಿರೋದು ಸ್ಟಾರ್ಗಳದು. ಹಂಗಾಗಿ ಇರ್ಬೋದು ಮೇ ಬಿ ಅದ್ರ ಕಡೆ ಜಾಸ್ತಿ ಇದು ಮಾಡ್ತಾರೆ. ಅದಕ್ಕೆ ಬಿಗ್ ಬಾಸ್ ಏನಾದ್ರು ಬಿಡ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅವ್ರು ಇನ್ನೂ ಅದು ಕನ್ಫರ್ಮೇಷನ್ ಕೊಟ್ಟಿಲ್ಲ. ಪೋಸ್ಟೆಲ್ಲ ಹಾಕ್ತಿದ್ದಾರೆ, ಕನ್ಫರ್ಮೇಷನ್ ಇನ್ನೂ ಬಂದಿಲ್ಲ. ಬರ್ಬೋದು ಮೇ ಬಿ. ಮುಂದಿನ ಆದರೆ ಒಳ್ಳೆಯದು ಅಂತ ನಮಗೆ ಆಗ್ತಿದೆ. ನೋಡೋಣ, ಬೇರೆ ಯಾರಾದರೂ ಮಾಡಿದ್ರು ಓಕೆ, ಅಡ್ಜಸ್ಟ್ ಆಗ್ತೀವಿ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಮಾಮು ಅಂತ, ಪಂಚನಗಡಿ. ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾಂ, ನೋಡ್ತೇವೆ ಸರ್, ಕಂಟಿನ್ಯೂ ನೋಡ್ತೀವಿ. ಯಾರು ಫೇವ್ರೇಟ್ ನಿಮಗೆ? ನನಗೆ ಹನುಮಂತ, ವಿಕ್ರಮ್. ಹನುಮಂತು ಮತ್ತು ತ್ರಿವಿಕ್ರಮ? ಹಾಂ, ಶ್ರೀವಿಕ್ರಮ್. ಯಾರು ಗೆಲ್ಲಬೇಕು ಸರ್? ಇಬ್ಬರಲ್ಲೇ ಚಾನ್ಸ್ ಇರೋದು. ಯಾಕಂದರೆ ಫೇವ್ರೇಟ್ ಆ್ಯಕ್ಟಿಂಗ್ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇರೋದು ಇಬ್ಬರೇ. ಇನ್ನೂ ಇದ್ದಾರೆ, ಅಷ್ಟು ನಮಗೆ ಅಷ್ಟು ಗ್ಯಾರಂಟಿ ಇಲ್ಲ. ಇವರಿಬ್ಬರಲ್ಲಿ ಒಬ್ರಿಗೆ ಬರಬೇಕು, ವಿಕ್ರಮ್ ಮತ್ತು ಹನುಮಂತ. ನಿಮ್ಗೆ ಏನು ಅನ್ಸುತ್ತೆ, ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಸರ್ ಇಬ್ಬರಲ್ಲಿ ನನ್ನ ಫುಲ್ ಕಾನ್ಫಿಡೆಂಟ್ ಅಂದರೆ ಹನುಮಂತ 100%. ಓಟ್ ಹಾಕಿದ್ದೀರಾ? ಓಟ್ ಹಾಕಿದ್ದು ಸರ್. ಸರ್ ಎಷ್ಟು ಸೀಸನ್ನಿಂದ ನೋಡ್ತಾ ಇದ್ದೀರಾ ಬಿಗ್ ಬಾಸು? ಸರ್ ಫಸ್ಟಿಂದ ಲಾಸ್ಟ್ವರೆಗೆ ನೋಡ್ತಿದ್ದು. ಅಲ್ಲ, ಸೀಸನ್ ಫಸ್ಟಿಂದನೂ ನೋಡ್ತಾ ಇದ್ದೀರಾ? ನೋಡ್ತಿದ್ದೆ. ಈ ಸೀಸನ್ ಫಸ್ಟಿಂದ ಇಲ್ಲಿವರೆಗೂ ಯಾವ ಸೀಸನ್ ನಿಮ್ಗೆ ಇಷ್ಟ ಸರ್? ಸರ್ ಇಷ್ಟು ಸಮಯ ನೋಡಿದ್ವಿ ನಾವು ಸೀಸನ್ಗಳು. ಇದರಲ್ಲಿ 11ನೇ ಸೀಸನ್ ಭಾರಿ ಕಾಂಪಿಟೇಷನ್ನೇ ಭಾರಿ ಫುಲ್ ವೆರಿ ಫೈನ್, ಚೆನ್ನಾಗಿದೆ. ನಾನು 11ನೇ ಸೀಸನ್ ಅಷ್ಟು ಫೈಟ್ ಯಾವ ಸೀಸನ್ನು ನೋಡಿಲ್ಲ. ಇಷ್ಟು ಸೀಸನ್ ನೋಡಿದ್ದೀನಿ. ಓಕೆ ಸರ್.
ಗೆಲ್ಬೇಕು? ನಮಗೆ ಹನುಮಂತ ಗೆಲ್ಬೇಕು ಸರ್. ಹನುಮಂತು ಗೆಲ್ಬೇಕಾ? ಹೌದು ಸರ್. ಸರ್ ಇವಾಗ ಅರ್ಧ ಜನ ಹನುಮಂತು ಗೆಲ್ಬೇಕು ಅಂತ ಹೇಳ್ತಾರೆ, ತ್ರಿವಿಕ್ರಮ್ ಗೆಲ್ಬೇಕು ಅಂತ ಹೇಳ್ತಾರೆ. ನೆಗೆಟಿವ್ ಆಗೇ ಇದೆ ಇವಾಗಿಂದು ಇದರಲ್ಲಿ ಇಂಟರ್ವ್ಯೂ ತೊಗೊಂಡು ಬಂದ್ವಿ. ಆದರೆ ಸರ್ ನಿಮಗೆ ಯಾರು ಗೆಲ್ಬೇಕು? ನಮಗೆ ಹನುಮಂತ ಗೆಲ್ಬೇಕು ಸರ್. ಹನುಮಂತು ಗೆಲ್ಬೇಕಾ? ಹೌದು ಸರ್. ಸರ್ ಈ ಸೀಸನಲ್ಲಿ ಏನು ಅನ್ನಿಸ್ತು ನಿಮಗೆ? ಚೆನ್ನಾಗಿದೆ, ಫಂಕ್ಷನ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಆಡಿದ್ದಾರೆ. ಹನುಮಂತ ಗೆಲ್ಲಿ ಅಂತ ಆಸೆ. ಬಡವ್ರ ಮನೆ ಪ್ರತಿಭೆ ಗೆಲ್ಲಿ ಅಂತ ನಮಗೆ ಗೊತ್ತಿರಲ್ಲ ಅವರು ಹಾವೇರಿ, ನಮಗೆ ಹಂಗಾಗಿ ಅವರೇ ಗೆಲ್ಲಿ ಅಂತ ಆಸೆ. ಸರ್ 10 ಸೀಸನ್ ಇವಾಗ 11ನೇ ಸೀಸನ್ ನಡೀತಾ ಇದೆ. 10 ಸೀಸನ್ಗಿಂತ ಬಿಗ್ ಬಾಸ್ 11ನಲ್ಲಿ ಟೋಟಲ್ ಸೀಸನಲ್ಲಿ ಯಾವ ಸೀಸನ್ ನಿಮ್ಗೆ ತುಂಬ ಇಷ್ಟ ಆಗಿರೋದು? ಇದೇ ಸೀಸನ್ ಸರ್ ತುಂಬ ಇಷ್ಟ ಆಗಿದೆ. ಸೀಸನ್ 11 ತುಂಬ ಇಷ್ಟ ಆಗಿರೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸರ್ ಯಾರು? ಸರ್ ನಿಮ್ಮ ಹೆಸರು? ಸರ್ ನಮ್ಗೆ ಲೂಯಿಸ್ ಅಂತೇಳಿ. ಲೂಯಿಸ್ ಅಂತ. ಲೂಯಿಸ್ ಅಂತ. ಸರ್ ಬಿಗ್ ಬಾಸ್ 11 ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ. ಸರ್ ಯಾರು ಗೆಲ್ಲಬೇಕು? ಹನುಮಂತ. ಹನುಮಂತನೇ ಗೆಲ್ಬೇಕಾ? ಯಾಕಂದರೆ ಒಬ್ಬ ಅವನು ಕಷ್ಟಪಟ್ಟು ಬರ್ತಾರೆ ಮುಂದಕ್ಕೆ, ಅವನಿಗೆ ಒಳ್ಳೇದಾಗಬೇಕು. ಹಂಗಾಗಿ ಮುಂದಕ್ಕೆ ಎಲ್ಲ ಒಳ್ಳೇದಾಗಂತ ಅನುಭವ. ತ್ರಿವಿಕ್ರಮ್ ಅವರು ಕಷ್ಟಪಟ್ಟಿದ್ದಾರೆ. ಅವರು ಪಡ್ತಾರೆ ಅಂದರೆ ಅದಕ್ಕಿಂತ ಫಸ್ಟು ಹನುಮಂತ ಬಂದಿದ್ದಲ್ಲ, ಬಂದು ಸ್ವಲ್ಪ ಒಳ್ಳೇದಾಗಿ ಚೆನ್ನಾಗಲಿ ಅಂತ. ಅಂದರೆ ಬಡವ್ರ ಮನೆ ಮಕ್ಕಳು ಬೆಳಿಬೇಕು, ಮಕ್ಕಳು ಬೆಳೀಲಿ ಅಂತ. ಬಡವ್ರ ಮಕ್ಕಳು ಬೆಳಿಬೇಕು ಸರ್. ಹನುಮಂತು ಒಬ್ಬ ಒಳ್ಳೆ ಆಟಗಾರ. ಅವನನ್ನು ಅಮಾಯಕ ಅಂತೇಳಿ ಬಿಗ್ ಬಾಸಲ್ಲಿ ನೋಡಿದ್ರು. ಅವನು ಅಮಾಯಕ ಅಲ್ಲ, ಅಮಾಯಕಂತರ ಇದ್ದು ಒಳ್ಳೆ ಆಟನ ಆಡಿದ್ದಾನೆ. ಬಿಗ್ ಬಾಸ್ ಅನ್ನೋದು ಏನಾರು ಇದ್ದರೆ ಇವತ್ತು TRPಲಿ ಅದು ಹನುಮಂತು ಅವ್ರ ಕಡೆಯಿಂದಾನೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನಾಗರಾಜ್ ಅಂತ. ಸರ್ ಈ ಸಲ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕು ನಿಮಗೆ? ನಮಗೆ ಹನುಮಂತು ಗೆಲ್ಲಬೇಕು ಅನ್ನೋದು. ಹನುಮಂತು ಗೆಲ್ಬೇಕು. ಹನುಮಂತು ಗೆಲ್ಲಬೇಕು ಸರ್. ಈ ಸೀಸನ್ ಫುಲ್ ನೋಡಿದ್ರೆ ಸರ್? ನೋಡಿದ್ದೀವಿ ಸರ್. ಹನುಮಂತು ಫೇವ್ರೇಟಾ? ಹನುಮಂತು ಫೇವ್ರೇಟ್ ಅನ್ನೋದಕ್ಕಿಂತ ಹನುಮಂತು ಒಂದು ಒಳ್ಳೆ ಆಟಗಾರ. ಕೂಲ್ ಆಗಿದ್ರು ಲಾಸ್ಟಿಗೆ ಲೇಟಾಗಿ ಬಂದು ಲೇಟೆಸ್ಟಾಗಿ ಬಂದು ಕಪ್ ಗೆದ್ಕೊಂಡು ಹೋಗ್ತಾರೆ. ಈ ಸಲ ಹನುಮಂತನೇ ಕಪ್ ಗೆಲ್ಲದ? ಹನುಮಂತು ಕಪ್ಪು ಅವರೇ ಗೆಲ್ಲೋದು, ರನ್ನರ್ ಅಪ್ ತ್ರಿವಿಕ್ರಮ್ ಆಗ್ತಾರೆ ಅನ್ನೋದು ನಮ್ಮದು. ವೋಟ್ ಮಾಡಿದ್ದೀರಾ ಸರ್? ಮಾಡಿದ್ದೀವಿ ಸರ್, ಹನುಮಂತು ಮಾಡಿದ್ದೀವಿ. ಸರ್ ನಿಮ್ಗೆ ಯಾರು ಇಷ್ಟ? ಹನುಮಂತನೇ ಗೆಲ್ಲಬೇಕು ಅಂತ ಆಸೆ. ಹೌದಾ? ಸರ್ ನಮಗೆ ತ್ರಿವಿಕ್ರಮ್ ಸರ್ ನಿಮ್ಮ ಹೆಸರು? ದರ್ಶನ್ ಅಂತ. ಬಿಗ್ ಬಾಸ್ 11 ನೀವು ನೋಡ್ತಾ ಇದ್ದೀರಾ? ಹಾಂ ಸರ್, ನೋಡ್ತಾ ಇದ್ದೀವಿ. ಯಾರು ನಿಮ್ಗೆ ಇಷ್ಟ? ನಮಗೆ ತ್ರಿವಿಕ್ರಮ್ ಅವ್ರು ಗೆಲ್ಲಬೇಕು. ತ್ರಿವಿಕ್ರಮ್. ಹಾಂ ಹೌದು, ಅವರೊಬ್ಬ ಒಳ್ಳೆ ಕ್ರಿಕೆಟ್ ಪ್ಲೇಯರು. ಮತ್ತು ಒಂದು ಮಾತು ಹೇಳಿದ್ದಾರೆ ಅವರು, ನನಗೂ ಒಂದು ಕಿರೀಟ ಥರ ಬೆರಿಬೇಕು ನಾನು ಇಂಡಸ್ಟ್ರಿಯಲ್ಲಿ ಅಂತ. ಅವ್ರಿಗೊಂದು ಅವಕಾಶ ಸಿಗಲಿ ಈ ವೇದಿಕೆ ಮುಖಾಂತರ. ಅದೇ ಟ್ರೋಫಿ ಮುಂದೆ. ಹೌದು, ರೆಕ್ಕೆಗಳಿದೆಯಲ್ಲ, ಹಾಂ. ಆ ರೆಕ್ಕೆ ಇಂಡಸ್ಟ್ರಿ ನನಗೂ ಆ ಥರ ರೆಕ್ಕೆ ಸಿಗಬೇಕು ಅಂತ ಹೇಳಿದ್ದಾರೆ. ಒಂದು ಅವಕಾಶ ಸಿಗಲಿ ಅಂತ ತ್ರಿವಿಕ್ರಮ್ ಅವ್ರು ಗೆಲ್ಲಬೇಕು. ನಿಮ್ಮ ಆಸೆ ತ್ರಿವಿಕ್ರಮ್ ಅವ್ರು ಗೆಲ್ಲಬೇಕು? ಹಾಂ, ತ್ರಿವಿಕ್ರಮ್ ಗೆಲ್ಲಬೇಕು, ಹನುಮಂತು ರನ್ನರ್ ಅಪ್ ಆಗಬೇಕು. ಓಕೆ ಸರ್, ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು ಸರ್.